ನಮಸ್ತೆ ಎಲ್ಲರಿಗೂ ಕೂಡ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದ್ರಿ ಅಂತ ತಿಳ್ಕೊಂಡಿನಿ. ರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಯುಗಾದಿ ಅಮಾವಾಸ್ಯೆ ಆದ 8 ದಿವ್ಸಕ್ಕೆ ಬರುವಂಥ ರಾಮನವಮಿಗೆ ನಾ ಏನು ನೈವೇದ್ಯ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಹಾಗಾದ್ರೆ ಬನ್ರಿ ನೋಡೋಣ ಏನು ಮಾಡಿದ್ದೀನಿ ಅಂತ. ಕೋಸಂಬರಿ ಮಾಡ್ತಾ ಇದ್ದೀನಿ ನೋಡ್ರಿ. ಹೆಸರುಬೇಳೆ ಕೋಸಂಬರಿ ಮಾಡ್ತಾ ಇದ್ದೀನಿ. ಹೆಸರುಬೇಳೆನ ಅರ್ಧ ತಾಸು ನಾನು ನೆನೆ ಹಾಕಿದ್ದೆ. ಅರ್ಧ ತಾಸು ನೆನೆ ಹಾಕಿಬಿಟ್ಟು ನೀರಲ್ಲಿ ನೆನೆ ಹಾಕಿ ಇವಾಗ ಹೆಸರುಬೇಳೆನ ಒಂದು ಬುಟ್ಟಿ ಹಾಕೋತಾ ಇದ್ದೀನಿ ನೋಡ್ರಿ. ನಾನು ಒಂದು ಬುಟ್ಟಿ ಹಾಕ್ಕೊಂಡು ಕೋಸಂಬರಿ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಾನು ಪ್ರತಿ ವರ್ಷ ಇದೇ ಥರ ನೈವೇದ್ಯ ಮಾಡೋದು ನಮ್ಮ ಮನೇಲಿ ನಾನು. ಆಮೇಲೆ ಒಂದು ಈರುಳ್ಳಿನ ಹೆಚ್ಚಿಟ್ಟಿದ್ದೆ, ಅಂದರೆ ಉಳ್ಳಾಗಡ್ಡಿನ ಹೆಚ್ಚಿಟ್ಟಿದ್ದೆ ನಾನು. ಅದನ್ನು ಕೂಡ ನಾನು ಬೇಳೆಯಾಗ ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿಬಿಟ್ಟು ಇವಾಗ ಕೋಸಂಬರಿ ಒಂದೊಂದಾಗಿ ಮಾಡೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿರಿ. ಇವಾಗ ಗಜರಿ ಹಾಕ್ತಾಯಿದ್ದೀನಿ, ಅಂದರೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಗಜರಿನ ನಾನು ಮೊದಲೇ ತುರಿದಿಟ್ಕೊಂಡಿದ್ದೆ. ಆಮೇಲಿಂದ ಹಸಿ ಕೊಬ್ಬರಿನೂ ಕೂಡ ಮೊದಲೇ ನಾನು ತುರಿದಿಟ್ಟಿದ್ದೆ ಸಣ್ಣಗೆ. ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ನೋಡಿರಿ. ನಾನು ರಾಮನಿಗೆ ಕೋಸಂಬರಿ ಅಂದರೆ ತುಂಬ ಇಷ್ಟ ರೀ. ಹಾಗಾಗಿ ನಾನು ಪ್ರತಿ ವರ್ಷ ಇದನ್ನೇ ನೈವೇದ್ಯವಾಗಿ ಮಾಡ್ತೀನಿ. ಒಂದು ಸೌತೆಕಾಯಿ ಕೂಡ ನಾನು ಹೆರಚಿ ಇಟ್ಕೊಂಡಿದ್ದೆ, ಅದನ್ನು ಸಣ್ಣಗೆ ತುರಿದಿಟ್ಕೊಂಡಿದ್ದೆ. ಆಮೇಲಿಂದ 2 ಮೆಣಸಿನ್ಕಾಯಿನ ತೊಗೊಂಡಿದ್ದೆ, ಹಸಿ ಮೆಣಸಿನ್ಕಾಯಿನ. ಅದು ಕೂಡ ಇವಾಗ ನಾನು ನಿಮಗೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಆಮೇಲಿಂದ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿರಿ. ಕೊತ್ತಂಬರಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ಹಾಕೋಬೇಕು. ಆಮೇಲೆ ನೋಡಿರಿ ಇವಾಗ ಎಲ್ಲ ರೆಡಿ ಆಗೈತಿ. ಸ್ವಲ್ಪ ನಾನು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕಬೇಕು ಮೊಸರನ್ನು, ಜಾಸ್ತಿ ಬೇಡ, ನೀರಾಗುತ್ತೆ ಅಂಥೇಳಿ ಸ್ವಲ್ಪ ಮೊಸರನ್ನು ಸೇರಿಸಿದ್ದೀನಿ ನೋಡಿರಿ ನಾನು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೊಂಡು ಬಿಡೋಣ, ನೋಡಿಕೊಂಡು ಹಾಕೋಬೇಕು. ಯಾಕಂದರೆ ತಿನ್ನೋ ಹಾಗಿರಲ್ಲ, ಯಾಕಂದರೆ ನೈವೇದ್ಯ ಮಾಡೋದ್ರಿಂದ ನಾವು ಅದನ್ನು ರುಚಿ ಕೂಡ ನೋಡೋ ಹಾಗಿರಲ್ಲ. ಬೇಕಾದರೆ ನಾವು ಆಮೇಲೆ ಮತ್ತೆ ಹಾಕೋಬೋದು. ಇದನ್ನೆಲ್ಲ ನಾವು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಬಂದುಬಿಡೋಣ. ಬರ್ರಿ ಇದನ್ನೆಲ್ಲ ಕೈಯಿಂದನೇ ಮಿಕ್ಸ್ ಮಾಡೋಣ. ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು. ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆಂದಾಗಿ ಬಂದೈತಿ ನಾವು ಮಾಡಿರೋಂಥ ಕೋಸಂಬರಿ. ಇದಕ್ಕೆ ಪುಟ್ಟದಾಗಿ ಒಂದು ಒಗ್ಗರಣೆ ಹಾಕ್ಕೊಂಬಿಟ್ರೆ ಕೋಸಂಬರಿ ರೆಡಿ ಆಗುತ್ತೆ ನೋಡಿರಿ. ಸಾಸಿವೆ ಕರಿಬೇವ ಇದ್ರೆ ಸಾಕು, ಉದ್ದಿನಬೇಳೆ ಕೂಡ ಹಾಕ್ಬೋದು, ಆದರೆ ಬೇಡ ಅಂತೇಳಿ ನಾ ಏನು ಮಾಡೀನಿ, ಸಾಸಿವೆ ಮತ್ತು ಕರಿಬೇವ ಹಾಕಿ ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಟಿನಿ ನೋಡಿರಿ. ನಾ ಮಾಡುವಂಥ ಕೋಸಂಬರಿ ಇಷ್ಟೇ ನೋಡಿರಿ, ಜಾಸ್ತಿ ಏನೂ ಇದನ್ನಿಲ್ಲ. ಆಮೇಲಿಂದ ಇವಾಗ ನೋಡಿರಿ ಮೊಸರನ್ನು ನಾವು ಮಜ್ಜಿಗೆ ಮಾಡ್ಕೊಂಡು ಬರೋನು ಬರ್ರಿ. ಮಜ್ಜಿಗೆ ಏನಕ್ಕಪ್ಪ ಅಂತಂತಂದ್ರೆ ಸ್ವಲ್ಪ ಮೊಸರು ಹಾಕೋತೀನಿ, ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ನೋಡಿರಿ. ಮಸಾಲೆ ಮಜ್ಜಿಗೆ ಮಾಡ್ತಾ ಇದ್ದೀನಿ ನಾನು. ಇದು ಕೂಡ ನೈವೇದ್ಯಕ್ಕೆ ಮಾಡ್ತಾ ಇದ್ದೀನಿ ನಾನು. ಮಿಕ್ಸರ್ ಜಾರಿಗೆ ಹಾಕಿ ಮಜ್ಜಿಗೆ ಮಾಡ್ಕೊಂಬರ್ತೀನಿ ರೀ ನಾನು. ಇವಾಗ ಕಟ್ಟಿಯೋದು ಬೇಡ ಅಂತೇಳಿ, ಲೇಟ್ ಆಗಂತ ನೈವೇದ್ಯಕ್ಕೆ ಅಂಥೇಳಿ ಪೂಜೆ ಎಲ್ಲ ಮಾಡಿದ್ದೀನಿ, ಅದಕ್ಕೋಸ್ಕರ. ಇವಾಗ ನೋಡಿರಿ ಮಿಕ್ಸಿಗೆ ಹಾಕಿ ನಾನು ಮಜ್ಜಿಗೆಯನ್ನು ಮಾಡ್ಕೊಂಬಂದುಬಿಟ್ಟಿದ್ದೀನಿ. ಮಜ್ಜಿಗೆ ಇವಾಗ ರೆಡಿ ಆಯಿತು. ಇವಾಗ ಏನಿದ್ರು ನಾವು ಅದಕ್ಕೆ ಹಾಕೋ ಮಸಾಲೆನ ನಾವು ರೆಡಿ ಮಾಡ್ಕೋಬೇಕು. ಏನೇನೆಲ್ಲ ಹಾಕ್ತೀನಿ ನೋಡೋಣ ಬರ್ರಿ. ಇವಾಗ ನೋಡಿರಿ 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಬೇಕಾದ್ರೆ ನಾವು ಆಮೇಲೆ ಮತ್ತೆ ನೋಡ್ಕೊಂಡು ಹಾಕಕ್ಕೆ ಬರುತ್ತಾ, ಮೆಣಸಿನ್ಕಾಯಿ ಸಣ್ಣ ಆಗಲಿ ಅಂದ್ಬಿಟ್ಟು ನಾನು ಕಲ್ಲುಪ್ಪನ್ನ ಅದರ ಜೊತೆ ಹಾಕಿ ಜಜ್ತಾ ಇದ್ದೀನಿ. 1 ಮೆಣಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕಿದರೂ ಕೂಡ ಅದು ಜಲ್ದಿ ಸಣ್ಣಾಗಲ್ಲ ಅಂಥೇಳಿ ನಾನು ಕುಟಾಣಿ ತೊಗೊಂಡು ಕುಟಾಣಿಯಲ್ಲಿ ಕುಟ್ತಾ ಇದ್ದೆ ನಾನು. ಹಾಗಾಗಿ ಇವಾಗ ಒಂದೊಂದೇ ಮಸಾಲೆ ಹಾಕೋದನ್ನು ತೋರಿಸ್ತೀನಿ ನೋಡಿರಿ. ಹಸಿ ಎಲ್ಲ ತೊಗೊಂಡಿದ್ದೀನಿ, ಹಸಿ ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಹಾಕಿ ಸಣ್ಣ ಆಗೋ ಥರ ನಾವು ಜಜ್ಕೋಬೇಕು. ಒಂದೇ ಮೆಣಸಿನ್ಕಾಯಿ ಸಾಕು, ಖಾರ ಜಾಸ್ತಿ ಆಗಿಬಿಡುತ್ತಾ, ಯಾಕಂದ್ರೆ ಹಸಿ ಎಲ್ಲ ಬೇರೆ ಹಾಕಿರ್ತೀವಲ್ಲ, ಎಲ್ಲ ಸೇರಿ ಖಾರ ಜಾಸ್ತಿ ಆಗುತ್ತಾ, ಮಜ್ಜಿಗೆ ಕುಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೇ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಅದನ್ನ ಇವಾಗ ನಾವು ಸಣ್ಣಗೆ ಜಜ್ಕೊಂಡು ಎಲ್ಲ ಪೇಸ್ಟ್ ಮಾಡಬೇಕು ನೋಡಿರಿ. ಇವಾಗ ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಸುಲಿದಿಟ್ಟಿದ್ದೆ ನಾನು. ಅದನ್ನು ಹಾಕಿ ಇವಾಗ ಬೆಳ್ಳುಳ್ಳಿನೂ ಜಜ್ಜೂ ಬಾರಿ ಸಣ್ಣಗೆ ನೋಡಿರಿ. ಇವಾಗ ಬೆಳ್ಳುಳ್ಳಿ ಕೂಡ ನಾನು ಸಣ್ಣಗೆ ಜಜ್ತಾ ಇದ್ದೀನಿ. ಇವಾಗ ನಾವು ಏನಾಯ್ತು ರೀ ಮುಂದೆ ಪುದೀನ ಹಾಕೋನು ಸ್ವಲ್ಪ, ಅದನ್ನು ಕೂಡ ಚೆಂದಾಗಿ ಬಿಡಿಸಿ ತೊಳೆದು ಮಾಡಿ ಇಟ್ಟಿದ್ದೆ. ಪುದೀನ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದ್ರಾಗೆ ನಾವು ಜಜ್ಕೊಂಡು ಬಿಡೋನು. ಆಮೇಲಿಂದ ಲಾಸ್ಟಲ್ಲಿ ಇದಕ್ಕೆ ಏನಿರಲ್ರಿ, ರುಬ್ಬಿದ ತಕ್ಷಣ ಲಾಸ್ಟಲ್ಲಿ ಕೊತ್ತಂಬರಿ ಒಂದು ಹಾಕಿ ಅದನ್ನು ಜಜ್ಜಿ ಸಣ್ಣ ಆಗೋ ಥರ ಮುಂದಿಂದ ಏನೈತಿ ಮಜ್ಜಿಗೆ ಮಾಡಿಟ್ಟಿರ್ತೀವಲ್ಲ ಅದನ್ನು ಒಂದು ಬೊಗಣಿಗೆ ಹಾಕ್ಕೊಂಡ್ಬಿಟ್ಟಿನಿ. ಬೊಗಣಿಗೆ ಹಾಕ್ಕೊಂಡು ಅದನ್ನ ಇವಾಗ ಜಜ್ಜಿರೋಂಥ ಮಸಾಲೆ ಕೂಡ ಹಾಕಿದೆ ನೋಡಿರಿ. ಹಾಕಿಬಿಟ್ಟು ತಿರುವಾಡಿದ್ರೆ ಮಸಾಲೆ ಮಜ್ಜಿಗೆ ರೆಡಿ ಆಗೋಯ್ತು ನೋಡಿರಿ. ಇವಾಗ ಏನಿದ್ರು ಇದನ್ನು ಫ್ರಿಜ್ಜಲ್ಲಿಟ್ಟು ತಂಪು ಮಾಡಿಕೊಂಡು ಕುಡಿಬೋದು. ಇಲ್ಲಾಂದ್ರೆ ಒಂದು ಮಡಿಕೆಯಲ್ಲಿ, ಮಣ್ಣಿನ ಮಡಿಕೆಯಲ್ಲಿ ಹಾಕಿ ನಾವು ಅದಕ್ಕೆ ಅರಿವಿ ಸುತ್ತಿಟ್ಟು ಕುಡಿತಿದ್ರು ನಮ್ಮ ಹಿರಿಯರೆಲ್ಲ. ಇವಾಗ ನಮಗೆಲ್ಲ ಮಣ್ಣಿನ ಮಡಿಕೆ ಇರ್ತಾವೆ, ನಮಗೆ ತರೋಕ್ಕಾಗಿಲ್ಲ. ಹಾಗಾಗಿ ಇವಾಗ ನೋಡ್ರಿ ನಾನು ಬೊಗಣಿಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ಅದನ್ನು ಚೆಂದಾಗಿ ಮಿಕ್ಸ್ ಮಾಡೋನು. ಉಪ್ಪು ಬೇಕಾದ್ರೆ ಕಡಿಮೆ ಆಗಿತ್ತಂದ್ರೆ ನಾವು ಆಮೇಲೆ ಮತ್ತೆ ಹಾಕೊಳ್ಳೋನು. ನಾ ಇವಾಗ ಸ್ವಲ್ಪ ಮಾತ್ರ ಹಾಕೀನಿ. ಇವಾಗ ನೋಡಿರಿ ಮಜ್ಜಿಗೆ ರೆಡಿ ಆಯಿತು, ಫುಲ್ ಮಸಾಲೆ ಮಜ್ಜಿಗೆ. ಮಸ್ತಾಗಿರುತ್ತೆ ರೀ ಮಸಾಲೆ ಮಜ್ಜಿಗೆ ಇದು. ಈಗ ನೋಡಿರಿ ಫುಲ್ ರೆಡಿ ಆಗೈತಿ ಮಸಾಲೆ ಮಜ್ಜಿಗೆ ಎಲ್ಲ, ಮಸ್ತಾಗಿ ಬಂದೈತೆ ನೋಡಿರಿ.
ಆಮೇಲಿಂದ ಮುಂದೆ ಏನು ಮಾಡ್ತೀನಿ ಅಪ್ಪ ಅಂತಂದ್ರೆ ಪಾನಕ ಮಾಡ್ತೀನಿ. ನಾವು ನಮ್ಮ ಸೈಡ್ ಪಾನಕ ಇದೇ ಥರ ಮಾಡೋದು. ಬೆಲ್ಲದ ಪಾನಕ ಮಾಡಿದ್ರೆ ಯಾರೂ ಕೂಡ ಕುಡಿಯೋಂಗಿಲ್ಲ. ಹಾಗಾಗಿ ನಾನು ನಿಂಬೆಹಣ್ಣಿನ ಪಾನಕ ಮಾಡ್ಕೋತಾ ಇದ್ದೀನಿ. ನಿಂಬೆಹಣ್ಣಿನ ಶರಬತ್ ಕೂಡ ಅಂತಾರೆ. ನಮ್ಮ ಕಡೆ ರಾಮನವಮಿ ದಿವಸ ದೇವಸ್ಥಾನದಲ್ಲಿ ಇದನ್ನೇ ಮಾಡೋದು. ಹಾಗಾಗಿ ನಾನು ಕೂಡ ಮನೇಲಿ ಇದನ್ನೇ ಮಾಡ್ತೀನಿ. ವರ್ಷ ಇದನ್ನೇ ಮಾಡ್ತೀನಿ. ನಾನು ಇದನ್ನೇ ಕೂಡ ನಾನು ನೈವೇದ್ಯವಾಗಿ ಹಿಡಿತೀನಿ ದೇವ್ರಿಗೆ. ಇವಾಗ ನೋಡಿರಿ, ಒಂದು ಗುಂಡಿಗೆ ಒಳಗೆ ನಾನು ಒಂದು ಚರಿಗೆ ಅಷ್ಟು ನೀರು ತೊಗೊಂಡಿನಿ, ಒಂದು ಚಂಬಷ್ಟು. ಅದಕ್ಕೆ 1.5 ನಿಂಬೆ ಹಣ್ಣು ನಾನು ಹಿಂಡ್ತಾ ಇದ್ದೀನಿ. ಆಮೇಲಿಂದ ಇದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಹಾಕಿ ನಾನು ಪಾನಕ ಮಾಡ್ತೀನಿ. ಇವಾಗ ನೋಡಿರಿ, ಒಂದು ಗುಂಡಿಗೆ ಅಷ್ಟು ನೀರು ತೊಗೊಂಡಿದ್ದೀನಲ್ಲ, 1.5 ನಿಂಬೆಹಣ್ಣು ಕೂಡ ನಾನು ಹಿಂಡಿಟ್ಟಿದ್ದೀನಿ. 1 ಬಟ್ಲು ಸಕ್ಕರೆ ತೊಗೋತಾ ಇದ್ದೀನಿ. ಸಕ್ಕರೆ ನಮಗೆ ಎಷ್ಟು ಬೇಕು ನಾವು ಅಷ್ಟು ಹಾಕೋಬೋದು. 1 ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ ನೋಡಿರಿ. ಇವಾಗ ಮ್ಯಾಗ ಒಂದು ಸ್ವಲ್ಪ ಹಾಕಿನಿ, ಯಾಕೋ ಕಮ್ಮಿ ಅನ್ಸಕತ್ತಿತ್ತು, ಅದಕ್ಕಾಗಿ ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ನಾನು ಉದುರಿಸೀನಿ. ಆಮೇಲಿಂದ ಇವಾಗ ನೋಡಿರಿ, ಲಾಸ್ಟಲ್ಲಿ ನಾನು ಏನು ಹಾಕ್ತೀನಿ ಅಪ್ಪ ಅಂತಂದರೆ ಇದಕ್ಕೆ ಏಲಕ್ಕಿ ಪುಡಿ ಜಜ್ಜಿಟ್ಟಿದ್ದೆ ನಾನು, ಅದಕ್ಕೆ ಸೇರಿಸ್ತೀನಿ ನೋಡಿರಿ. ನಾನು ನೀರಿಗೆ ಹಾಕಿಬಿಟ್ಟು ಅದನ್ನ ಇಷ್ಟೇ ನೋಡಿರಿ ಪಾನಕ ಮಾಡೋದು. ಏನಿಲ್ಲ, ನಮ್ಮ ಸೈಡ್ ಪಾನಕ ಮಾಡೋದು ಅಂದರೆ ಇಷ್ಟೇ. ಬೆಲ್ಲದ ಪಾನಕ ಯಾರು ಮನೆಯಲ್ಲಿ ಕುಡಿಯಲ್ಲ ಅಂಥೇಳಿ ನಾನು ಇದೇ ಪಾನಕ ಮಾಡ್ತೀನಿ. ನಿಂಬೆಹಣ್ಣಿನ ಶರಬತ್ತು ಇದನ್ನೇ ಮಾಡಿರ್ತೀನಿ ನಾನು. ಇವಾಗ ಒಂದು ಚರ್ಗಿ ತೊಗೋತೀನಿ, ಅದನ್ನು ಎತ್ತಿ ಹಾಕಿ ನಾನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸಕ್ಕರೆ ಕರಗಲಿ ಅಂತ ನಾವು ಅದೇ ಥರ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಈಗೀಗೆಲ್ಲ ಏನು ಮಾಡ್ತಾರೆ, ಸ್ಪೂನ್ ತೊಗೊಂಡು ತಿರುಗಾಡ್ತಾರೆ. ಇಲ್ಲ, ಇದು ಮೊದಲು ನಮ್ಮ ಆಯಿಯರ್ ಮಾಡ್ತಿದ್ರು ಈ ಥರ. ನಾನು ಹಾಗೆ ಮಾಡ್ತೀನಿ. ಇವಾಗ ನೋಡಿರಿ, ಎತ್ತಿ ಹಾಕಿ ತೋರಿಸ್ತಾ ಇದ್ದೀನಿ. ಸಕ್ಕರೆ ಕರಗೋವರೆಗೂ ನಾವು ಇದೇ ಥರ ಮಾಡ್ತಾ ಇರಬೇಕು. ಸಕ್ಕರೆ ಬೇಗ ಕರಗುತ್ತೆ. ನಾವು ಚಮಚ ಕಳ್ಳಾಡ್ಸೋದಕ್ಕಿಂತ ಇದು ಭಾರಿ ಜಲ್ದಿ ಕರಗುತ್ತೆ ಇದು. ಹಾಗಾಗಿ ನಾನು ಎತ್ತಿ ಹಾಕಿ ಇವಾಗ ನೋಡಿರಿ, ಸಕ್ಕರೆ ಕಾಣಿಸ್ತಾನೇ ಇಲ್ಲ, ಕರಗೋಯ್ತು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹೋಗಿ ಬರಲಾ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.